ಈಗ ನಮ್ಮ ತ್ರಿಧಾ ಮ್ಯೂಸಿಕ್ ಅಕಾಡೆಮಿಯ 2ನೇ ಬ್ರಾಂಚ್ನ ಓಪನಿಂಗ್ ಸೆರೆಮನಿ ನಮ್ಮ ಮುಖ್ಯ ಅತಿಥಿಗಳಿಂದ ರಿಬ್ಬನ್ ಕಟಿಂಗ್ ಆಗ್ತಾ ಇದೆ. 3, 2, 1 go. ಎಲ್ಲರೂ ಕ್ಲಾಪ್ ಮಾಡಬೇಕು ಅಂತ ವಿನಂತಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಥಿಂಗ್ಸ್ ಫಸ್ಟ್, ನನ್ನ ಮಾತನ್ನ ಇಲ್ಲ ಅಂತ ಹೇಳಿದೆ ನನಗೋಸ್ಕರ ಭರತ್ ನಾಯಕ್ ಹಾಗೂ ದರ್ಶನ್ ನಾರಾಯಣ್ ಎಷ್ಟೇ ಬ್ಯುಸಿ ಇದ್ರು ಪಾಪ ಇವಾಗ ಭರತ್ ನಾಯಕ್ಗೆ ಮಧ್ಯಾಹ್ನ ಸೆಕೆಂಡ್ ಕಾಲ್ ಶೀಟ್ ಇದೆ. ಸೊ ಮತ್ತೆ ಇಲ್ಲಿಂದ ಶೂಟಿಂಗಿಗೆ ಹೋಗಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಭರತ್ ಫಾರ್ ಮೇಕಿಂಗ್ ಟೈಮ್ ಫಾರ್ ತ್ರಿಧಾ ಮ್ಯೂಸಿಕ್ ಅಕಾಡೆಮಿ ಟು ಕಮಿಂಗ್ ಹಿಯರ್. ಆ್ಯಂಡ್ ದರ್ಶನ್ ನಾರಾಯಣ್ ಬಗ್ಗೆನೂ ನಿಮಗೆ ಗೊತ್ತಿದೆ, ಅವರ ವಿಡಿಯೋಗೆ ಇಲ್ಲ ನಾವು. ಆದರೂ ರಕ್ಷಿತಾ ಭಾಸ್ಕರ್ಗೆ ಇಲ್ಲ ಅಂತ ಇವರಿಬ್ಬರು ಹೇಳಲ್ಲ, ಯಾವತ್ತೂ ಹೇಳಿಲ್ಲ. ಸೊ ಇವತ್ತು ಹೇಳಿಲ್ಲ ಅನ್ನೋದನ್ನ ಇವತ್ತು ಪ್ರೂವ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ದರ್ಶನ್ ಫಾರ್ ಮೇಕಿಂಗ್ ಟೈಮ್ ಆ್ಯಂಡ್ ಫಾರ್ ಬೀಯಿಂಗ್ ಹಿಯರ್. ನೆಕ್ಸ್ಟ್ ನಿಮ್ಮೆಲ್ರಿಗೂ ನಾನು ವೆಲ್ಕಮ್ ಮಾಡ್ತಿದ್ದೀನಿ ತ್ರಿಧಾ ಮ್ಯೂಸಿಕ್ ಅಕಾಡೆಮಿ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಅಸ್. ಎಲ್ಲರೂ ಹೇಳ್ತಾ ಇದ್ದಂಗೆ ಇಟ್ಸ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ, ನನಗೆ ಆಗಿರಲಿ ಫ್ಯಾಕಲ್ಟೀಸ್ಗೆ ಆಗಿರಲಿ. ಬಟ್ ಅದಕ್ಕೆ ಸಪೋರ್ಟ್ ಆಗಿ ನೀವೆಲ್ಲರೂ ಅಷ್ಟೇ ಸಾಥ್ ಕೊಡ್ತಿದ್ದೀರಾ. ಆ ಬ್ರಾಂಚಲ್ಲೂ ಅಷ್ಟೇ ಎಲ್ಲರೂ ಸಾಥ್ ಕೊಡ್ತಿದ್ದೀರಾ, ಈ ಬ್ರಾಂಚಲ್ಲೂ ಅಷ್ಟೇ ಎಲ್ಲರೂ ಸಾಥ್ ಕೊಡ್ತೀರಾ ಅಂತ ನಾನು ನಂಬಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ಇಟ್ಸ್ ಅ ವೆರಿ ವೆರಿ ಲಾಂಗ್ ಜರ್ನಿ. ಸೊ ಇವ್ರು ಅಖಿಲ ಹೇಳಿದಂಗೆ ನಾವು 3 ವರ್ಷ ಇರಬೇಕಾದ್ರೆ ನಮ್ಮ ಸಂಗೀತನ ನಾವು ಅದರ ಕ್ಲಾಸಸ್ಗೆ ಶುರು ಮಾಡಿದ್ದು. ಆವಾಗಿಂದ ಇವಾಗವರೆಗೂ ಕಲಿತಾನೇ ಇದ್ದೀವಿ, ಇನ್ನೂ ಕ್ಲಾಸಸ್ಗೆ ಹೋಗ್ತೀವಿ, ಇನ್ನೂ ಕಲಿಯುವಂಥದ್ದು ಇಷ್ಟೊಂದಿದೆ. ಸೊ ಮ್ಯೂಸಿಕ್ ಇಸ್ ಎನ್ ಓಷನ್ ಅಂತ ಹೇಳ್ತಾರೆ. ಸೊ ಅದು ಯಾವತ್ತೂ ಮುಗಿಯೋಂಥದ್ದಲ್ಲ. ಸೊ ಕಲಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಮ್ಯೂಸಿಕ್ನ ಎಷ್ಟು ರೆಸ್ಪೆಕ್ಟ್ ಮಾಡ್ತಿರೋ ಅಷ್ಟೇ ಸರಸ್ವತಿ ನಿಮ್ಮೋಳ ಅಂತಾರೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್ ಸೋ ಮಚ್. ಆ್ಯಂಡ್ ಈ ಬ್ರಾಂಚ್ ಶುರು ಮಾಡಬೇಕಂದ್ರೆ ಇಟ್ಸ್ ನಾಟ್ ಜಸ್ಟ್ ಮೈ ಥಿಂಗ್, ಅಂದರೆ ನನ್ನೊಬ್ಬಳಿಂದ ಮಾತ್ರ ಇದು ಸಾಧ್ಯ ಆಗೋದಿಲ್ಲ. ಇದಕ್ಕೆ ನನ್ನ ಬ್ಯಾಕ್ ಸಪೋರ್ಟ್ಗೆ ಸುಮಾರು ಜನ ನಿಂತಿದ್ದಾರೆ. ಮೊದಲನೇದಾಗಿ ನನ್ನ ಫ್ಯಾಮಿಲಿ, ಥ್ಯಾಂಕ್ ಯು ಸೋ ಮಚ್. ಅಪ್ಪ, ಅಮ್ಮ, ಅಕ್ಕ ಆ್ಯಂಡ್ ಅಕ್ಷಯ್, ಮಾಮ, ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ಆಲ್ವೇಸ್ ಬೀಯಿಂಗ್ ಹಿಯರ್ and for making my journey more beautiful. Thank you so much. Yeah, and secondly, thank you so much to my friends back there for always being there for me and always supporting me in whatever I do. Thank you all so much. I'm sorry for my emotional activity because it's a very big thing for me, because what started as dream one day ಇವತ್ತು ಅದು ರಿಯಾಲಿಟಿ ಆಗಿದೆ. ಆ್ಯಂಡ್ ಇಟ್ಸ್ ಅ ಸೆಕೆಂಡ್ ಹೋಮ್ ಫಾರ್ ಮೀ. ಫಸ್ಟ್ ಹೋಮ್ ಇಸ್ ಇನ್ ಬಸವನಗುಡಿ, ಬೋತ್ ವೈಸ್, ಅಂದರೆ ನನ್ನ ಮನೆ ಕೂಡ ಬಸವನಗುಡಿಲಿರೋದು ಆ್ಯಂಡ್ ಫಸ್ಟ್ ಬ್ರಾಂಚ್ ತ್ರಿಧಾ ಕೂಡ ಬಸವನಗುಡಿಲಿರೋದು. ಸೊ ಅದು ಎರಡು ಲೆಕ್ಕ ಇಟ್ಕೊಂಡ್ರೆ ಫಸ್ಟ್ ಹೋಮ್ ಇಸ್ ಇನ್ ಬಸವನಗುಡಿ ಆ್ಯಂಡ್ ನಾವು ಸೆಕೆಂಡ್ ಹೋಮ್ ಇಸ್ ಇನ್ ವಿಜಯನಗರ ಫಾರ್ ಮೀ. ಸೊ ಥ್ಯಾಂಕ್ ಯು ಸೋ ಮಚ್
friends for always being there. Thank you so much. Oh, Bhava, thank you. ಈಗ ಬಂದು thank you so much. ಆಮೇಲೆ thank you to all the faculties of Baswangudi branch and also ವಿಜಯನಗರ ಬ್ರಾಂಚ್. ನಾನು ಕೇಳಿದ ತಕ್ಷಣ ಪ್ರಶಾಂತ್ ಅವ್ರು ಫೋನ್ ಮಾಡಿದ ತಕ್ಷಣ ಒಬ್ಬರು ಇಲ್ಲ, ಐ ಡೋಂಟ್ ಥಿಂಕ್ ಸೊ ಐ ಕ್ಯಾನ್ ಮೇಕ್ ಇಟ್ ಅಥವಾ ಲೆಟ್ ಮೀ ಥಿಂಕ್ ಅಂತ ಕೂಡ ಯಾರೂ ಹೇಳಿಲ್ಲ. ದೇ ಆಲ್ ಸಪೋರ್ಟೆಡ್ ಮೀ in this journey, so thank you all so much to all to both Baswangudi and Vijayanagar branch. Then two backbones, like I said, for Sriza Music Academy, and they always stand as a pillar for me. One is Adi, thank you so much for the support. And second one, ನಮ್ಮ Baswangudi branch manager, ಅಲ್ಲೆಲ್ಲೋ ವಾಯ್ಸ್ ಬರುತ್ತೆ, ಪ್ರಶಾಂತ್ ಅವರು. ಸೊ ಇವ್ರ ಸಪೋರ್ಟ್ ಇರಲಿಲ್ಲ ಅಂದಿದ್ರೆ ಇದು ಸಾಧ್ಯನೇ ಆಗ್ತಾ ಇರಲಿಲ್ಲ. ನನಗೆ ಒಂಚೂರು ಟೆನ್ಷನ್ ತೊಗೊಳಕ್ಕೆ ಅವಕಾಶನೇ ಮಾಡಿಕೊಡಲ್ಲ. ಫ್ರಮ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಿಂದ ಹಿಡಿದು ಇಲ್ಲಿನ ಅರೇಂಜ್ಮೆಂಟ್ಸ್ ಎಲ್ಲ ಅವ್ರು ತುಂಬ ಚೆನ್ನಾಗಿ ಎಲ್ಲರೂ ನೋಡ್ಕೊಳ್ತಾರೆ. ಸೊ ಫಾರ್ ಮೀ ನಾವು ದಿಸ್ ಇಸ್ ಬೀಯಿಂಗ್ ಅ ಕೇಕ್ ವಾಕ್, ಯಾಕಂದರೆ ಇಷ್ಟು ಜನದ ಸಪೋರ್ಟ್ ನನಗೆ ಸಿಗ್ತಾ ಇದೆ. ಥ್ಯಾಂಕ್ ಯು ಆಲ್ ಸೋ ಮಚ್. ನಮಸ್ತೆ, ನಾನಿವತ್ತು ಇದ್ದೀನಿ ತ್ರಿಧಾ ಅಕಾಡೆಮಿಲಿ. ನನ್ನ ಸ್ನೇಹಿತೆ ರಕ್ಷಿತಾ ಭಾಸ್ಕರ್ ಇವತ್ತು ಅವರ 2ನೇ ಘಟಕನ ಓಪನ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತದೆ. ಅವ್ರ ಜರ್ನಿ ಕೇಳೋಕ್ಕೆ ಒಂದು ಖುಷಿ. ಬಸವನಗುಡಿಲಿ ಓಪನ್ ಆಯಿತು ಅಂತ ಕೇಳಿದಾಗಲೇ ಖುಷಿಯಾಗಿತ್ತು. ಈಗ ಅದನ್ನು ಮೀರಿ 2ನೇ ಘಟಕ ಓಪನ್ ಮಾಡೋದಿಲ್ಲ, ನಿಜವಾಗಲೂ ಒಂದು ಸಾಧನೆಯತ್ತ ಅವ್ರ ಜರ್ನಿ ಹೋಗ್ತಾ ಇದೆ ಅನ್ನೋದನ್ನು ಕೇಳಿ ತುಂಬ ಖುಷಿ ಆಯಿತು. ಆ್ಯಂಡ್ ಈ ಒಂದು ಘಟಕಕ್ಕೆ ಇನಾಗ್ರೇಟ್ ಮಾಡೋಕ್ಕೆ ನಾನು ಬಂದೀನಿ ಅನ್ನೋದು ನನಗೆ ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ ನನಗೆ ಪರ್ಸ್ನಲಿ. ಬಿಕಾಸ್ ನನ್ನ ಸ್ನೇಹಿತೆ ಜೊತೆಗೆ ಕೆಲಸ ಮಾಡ್ತಾಯಿದ್ವಿ, ಜೊತೆಗೆ ಹಾಡ್ತಿದ್ವಿ. ಅವರಿವತ್ತು ಅವರ ಬೌಂಡ್ರಿನ ದೊಡ್ಡದು ಮಾಡಿಕೊಂಡು ತನ್ನಲ್ಲಿರೋ ಸಂಗೀತನ ಇನ್ನೊಂದಷ್ಟು ಜನಕ್ಕೆ ಹೇಳ್ಕೊಡ್ಬೇಕು ಅಂತ ಒಂದು ಯೋಚನೆ ಬಂದಿದೆಯಲ್ಲ, ಆ ಯೋಚನೆಗೆ ನಾವು ನಿಜವಾಗ್ಲೂ ಗ್ರೇಟ್ ಅಂತ ಹೇಳಬೇಕು. ಅದಕ್ಕೆ ಐ ವುಡ್ ವಿಶ್ ಆಲ್ ದ ವೆರಿ ಬೆಸ್ಟ್ ಟು ತ್ರಿಧಾ. ಚೆನ್ನಾಗಾಗಲಿ, ಎಷ್ಟಾಗುತ್ತೋ ಅಷ್ಟು ಇನ್ನಷ್ಟು ಹೆಚ್ಚು ಮಕ್ಕಳು ಇಲ್ಲಿ ಬರಲಿ. ಈ ಆಗಿರೋ 2ನೇ ಘಟಕ 10 ಘಟಕ ಆಗಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಖಂಡಿತವಾಗ್ಲೂ ಸರ್, ಯುವ ಪೀಳಿಗೆಯಲ್ಲಿ ಇರೋದು ಒಂದೇ ಒಂದು ಯೋಚನೆ ಅಂದರೆ ಪ್ರಯತ್ನ ಮಾಡದೇ ಇರೋದು. ಪ್ರಯತ್ನ ಪಟ್ಟರೆ ಏನು ಬೇಕಾದ್ರೂ ಆಗುತ್ತೆ ಅನ್ನೋದನ್ನು ಇವತ್ತಿನ ಜನ ಮರ್ತಿದ್ದಾರೆ ಅಂತ ಅನ್ಸುತ್ತೆ. ಅದು ಹೇಳ್ತಾರಲ್ಲ, ನಾವು ಒಂದು ಹೆಜ್ಜೆ ಇಟ್ಟರೆ ನಮಗೆ ಪರಿಸರ 100 ಹೆಜ್ಜೆ ಇಡೋಷ್ಟು ದಾರಿ ಮಾಡ್ಕೊಳ್ಳುತ್ತೆ ಅನ್ನೋದು. ಸೊ ನಾವು ಪ್ರಯತ್ನ ಪಡಬೇಕು ಅಂತ ನಾನು ಯುವ ಪೀಳಿಗೆಗೆ ಹೇಳ್ತೀನಿ. ಪ್ರಯತ್ನ ಪಟ್ಟರೆ, ಬಿಕಾಸ್ ಕೃಷ್ಣ ಅರ್ಜುನ ಕೇಳಿದಾಗ ಹಣೆ ಬರದಲ್ಲಿ ಎಲ್ಲ ಬರ್ದಿದೆ ಅಂದಮೇಲೆ ನಾನು ಯಾಕೆ ಪ್ರಯತ್ನ ಪಡಬೇಕು ಅಂದಾಗ ಕೃಷ್ಣ ಹೇಳ್ತಾರಂತೆ, ಯಾರಿಗೆ ಗೊತ್ತು ಹಣೆ ಬರದಲ್ಲಿ ಪ್ರಯತ್ನ ಪಡುವಂತ ಬರ್ದಿರುತ್ತೆ ಅಂತ. ಸೊ ಪ್ರಯತ್ನ ಪಡೋದು ತುಂಬ ಮುಖ್ಯ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸೊ ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದರ್ಶನ್ ನಾರಾಯಣ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ವಿಷಯ ಏನಪ್ಪ ಅಂದರೆ, ನಮ್ಮ ರಕ್ಷಿತಾ ಭಾಸ್ಕರ್ ಅವರು ಅವರು ಮ್ಯೂಸಿಕ್ ಕ್ಲಾಸ್ನ ಓಪನ್ ಮಾಡಿದ್ದಾರೆ. ಅದು ಏನಂದರೆ, ಇದು 2nd ಬ್ರ್ಯಾಂಚು ವಿಜಯನಗರಲ್ಲಿ. ಸೊ ಆಲ್ ದಿ ಬೆಸ್ಟ್ ಅವ್ರಿಗೆ. ಆ್ಯಂಡ್ ತುಂಬ ಜನ ಸ್ಟೂಡೆಂಟ್ಸ್ ಯಾರ್ಯಾರು ಇದನ್ನು ನೋಡ್ತೀರಾ, ಈ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತೀರಾ, ದಯವಿಟ್ಟು ಎಲ್ಲರೂ ವಿಜಯನಗರ ಸುತ್ತಮುತ್ತ ಇರೋರು ಬನ್ನಿ, ಕ್ಲಾಸಿಗೆ ಜಾಯ್ನ್ ಆಗಿ. ಸೊ ಹೀಗೆ ಇಂಪ್ರೂವ್ ಆಗಿ. ಆ್ಯಂಡ್ ಆಲ್ ದಿ ಬೆಸ್ಟ್ ರಕ್ಷಿತಾ. ಇದೇ ಥರ 2 ಕ್ಲಾಸ್ ಆಗಿರೋದು 10 ಆಗಲಿ 100 ಆಗಲಿ. ಸೊ ತುಂಬ ಚೆನ್ನಾಗಾಗಲಿ ಎಲ್ಲರಿಗೂ. ಸ್ಟೂಡೆಂಟ್ಸ್ ಮಿಸ್ ಮಾಡಬೇಡಿ, ಎಲ್ಲ ಬನ್ನಿ ಕಲೀರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.